ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಇನ್ನೊಂದು ದಿನದ ವ್ಲಾಗ್ಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಹಾಗೆ ಕೆಲವೊಂದು ಹೆಲ್ದಿ ರೆಸಿಪೀಸ್ನ ಇವತ್ತು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆಯೇ ಈ ಒಂದು ಸಾಂಬಾರನ್ನು ಮಾಡ್ಕೊಳ್ಳೋಣ ಇಡ್ಲಿಗೆ. ಈಗ ಸಾಂಬಾರು ಮಾಡಿಕೊಂಡ್ರೆ ಯಾವಾಗಲೂ ಬೇಳೆನೇ ಯೂಸ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಈ ಒಂದು ಸಾಂಬಾರಿಗೆ ನಾನು ಯಾವುದೇ ರೀತಿಯಾದಂಥ ಬೇಳೆಯನ್ನು ಯೂಸ್ ಮಾಡ್ಕೊಂಡಿಲ್ಲ. ಹಾಗೆಯೇ ಕ್ವಿಕ್ಕಾಗಿನೂ ಕೂಡ ಮಾಡ್ಕೋಬೋದು. ಒನ್ ಪಾರ್ಟ್ ಸಾಂಬಾರು ಅಂತಲೇ ಹೇಳ್ಬೋದು. ಜಸ್ಟ್ 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಮತ್ತು ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಎಲ್ಲ ಏನೂ ಇರೋದಿಲ್ಲ ಇದಕ್ಕೆ. ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ. ಟೇಸ್ಟು ಕೂಡ ಒಂದೇ ರೀತಿಯಾಗಿ ಸಾಂಬಾರನ್ನು ಮಾಡ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೆಯೇ ಕ್ಯಾಪ್ಸಿಕಮ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಒಂದು ಕಟ್ಲೆಟನ್ನು ಮಾಡ್ಕೊಂಡಿದ್ದೆ. ಆ ರೆಸಿಪೀಸನ್ನು ಸಹ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೂ ಸಹ ಹೇಳ್ಬೋದು. ಹಾಗೆಯೇ ಒಂದು ಹೆಲ್ದಿ ಲೈಫ್ ಸ್ಟೈಲಲ್ಲಿ ಈ ರೀತಿಯಾದಂಥ ಒಂದೊಂದು ಹೆಲ್ದಿಯಾದಂಥ ಒಂದು ರೆಸಿಪೀಸ್ನ ಆ್ಯಡ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ನಾನು ಪೂಜೆಯನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದ ತಕ್ಷಣನೇ ಪೂಜೆಯನ್ನು ಮಾಡ್ಕೊಬಿಟ್ಟಿರ್ತೀನಿ. ವಾರದ ದಿನ ಅಂತಂದ್ರೂ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಸೊ ಹಾಗಾಗಿ ಬೆಳಗ್ಗೆ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಅದಾದ ನಂತರನೇ ನಾನು ಅಡುಗೆಯನ್ನು ಮಾಡ್ತಕ್ಕಂಥದ್ದು. ಹಾಗಿದ್ರೆ ನಿಮ್ಮ ಟೈಮ್ನು ಕೂಡ ವೇಸ್ಟ್ ಮಾಡ್ದಿರ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಸ್ಟ್ ಒಂದು 3 ತರಕಾರಿ ಇದ್ದರೆ ಸಾಕು. ಬದನೆಕಾಯಿ, ಟೊಮೊಟೊ ಹಾಗೆ ಆಲೂಗೆಡ್ಡೆಯನ್ನು ತಗೊಳ್ತೀನಿ ಅಷ್ಟೇ. ಒಂದು 2-3 ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸಣ್ಣ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಬ್ರೌನ್ ಬರೋ ತನಕ ಹುರ್ಕೊಂಡು ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು 2-3 ಬದನೆಕಾಯಿಯನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಆಲೂಗೆಡ್ಡೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದು 2 ನಿಮಿಷ ಬೇಯಲಿ. ಮತ್ತು ಒಂದು 3-4 ಟೊಮೊಟೊವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಾಂಬಾರು ಗಟ್ಟಿ ಬರಬೇಕಲ್ಲ, ಹಾಗಾಗಿ ಇಲ್ಲಿ ಕಡಲೆ ಪೌಡ್ರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೋಂಡದ ಹಸಿಟ್ಟನ್ನು ಇರುತ್ತಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ತಿಳಿ ಸಾಂಬಾರು ಪೌಡರ್ ಇರುತ್ತಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ಮಾಮೂಲಿ ಸಾಂಬಾರು ಪೌಡ್ರನ್ನೇ ಸೇರಿಸ್ಕೊಂಡ್ರೆ ಸಾಕು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತಿಳಿ ಸಾಂಬಾರು ಪೌಡ್ರ್ ಆಗಿರೋದ್ರಿಂದ ಸ್ವಲ್ಪ ಧನಿಯಾ ಮತ್ತು ಅಚ್ಕಾರದ ಪುಡಿನೂ ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡ್ರನ್ನೇ ಸೇರಿಸ್ಕೊಂಡ್ರೆ ಇದನ್ನೆಲ್ಲ ಸೇರಿಸ್ಕೊಳ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಜಲ್ ಬರೋದಕ್ಕೆ ಬಿಡೋಣ. ಅದು ರೆಡಿ ಆಗುವಷ್ಟರಲ್ಲಿ ಇಡ್ಲಿನೂ ಸಹ ಬೇಯಿಸ್ಕೊಳ್ಳೋದಕ್ಕೆ ಇಟ್ಬಿಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಏನಕ್ಕೋಸ್ಕರ ಅಂತ ಗೊತ್ತಿಲ್ಲ, ಅವಾಗೆಲ್ಲ ಸೋಮವಾರ ಮತ್ತು ಈ ಸಂಡೇ ಕಳೆದು ಸೋಮವಾರ ಬಂತಂತ ಹೇಳಿದ್ರೆ ಇಡ್ಲಿ ದೋಸೆನೇ ಮಾಡ್ತಾಯಿದ್ದಿದ್ದು. ಏನು ಲಾಜಿಕ್ಕೋಸ್ಕರ ಮಾಡ್ತಾಯಿದ್ರೋ ಗೊತ್ತಿಲ್ಲ. ಅದನ್ನು ಸಹ ಬೇಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಸೋರೆಕಾಯಿ ಇತ್ತು, ಅದನ್ನು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವು, ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲು ತಿಕ್ ಪೇಸ್ಟ್ ಆಗೇನೆ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಮಾಡಿಕೊಂಡು ನಂತರ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಕೆಲವರು ಅದನ್ನು ಸೋದಿಸ್ಬಿಟ್ಟು ಕುಡಿತಾರೆ, ಕೆಲವರು ಹಾಗೇ ಕುಡಿತಾರೆ. ನಾನು ಇದನ್ನೇನು ಜಾಸ್ತಿ ಸೋದಿಸೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿ ಗ್ರೈಂಡ್ ಆಗಿಬಿಟ್ಟಿರುತ್ತಲ್ಲ, ಕುಡಿದು ಅಭ್ಯಾಸ ಇರ್ತಕ್ಕಂಥವ್ರಿಗೆ ಏನು ಬೇಜಾರೇನು ಅನಿಸಲ್ಲ. ಬಟ್ ಫಸ್ಟ್ ಟೈಮ್ ಕುಡಿತಾ ಇರೋರಿಗೆ ಒಂಥರ ಅಸಹ್ಯ ಅಂತ ಅನಿಸುತ್ತೆ. ಬಟ್ ನನಗೆ ಅಭ್ಯಾಸ ಆಗಿದೆಯಲ್ಲ, ಸೊ ಹಾಗಾಗಿ ಏನೂ ಅನಿಸಲ್ಲ. ಬಟ್ ಮಾಡಿದ ತಕ್ಷಣವೇ ಕುಡಿಬೇಕು. ಒಂದು ಸ್ವಲ್ಪ ಟೈಮ್ ಆದರೆ ಅದು ತುಂಬ ದಪ್ಪ ಆಗಿಬಿಡುತ್ತೆ, ಕುಡಿಯೋಕ್ಕೆ ತುಂಬಾ ಅಸಹ್ಯ ಅಂತ ಅನಿಸುತ್ತೆ. ಹಾಗಾಗಿ ಇವಾಗ ಜೊತೆಗೆ ಅದನ್ನು ಸಹ ಕುಡಿದಿದ್ದಾಯಿತು. ವಿಜಲ್ ಬಂದು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗೋದಕ್ಕೆ ಬಿಟ್ಟಾದಮೇಲೆ ಏನೇನು ಇದೆಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಅದನ್ನೆಲ್ಲನೂ ಸಹ ಏನು ಮಾಡಬೇಕು, ಈ ರೀತಿಯಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಬಿಡ್ಬೇಕು. ಸ್ಮ್ಯಾಶರ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಸೌಟ್ ಇರುತ್ತಲ್ಲ, ಅದರಲ್ಲೇ ಸಹ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿ ಬೆಂದಿರುತ್ತಲ್ಲ, ಅಲ್ಲೆಲ್ಲ ಸ್ಮೂತ್ ತರಕಾರಿಗಳೇ ಇರೋದಲ್ವ, ಹಾಗಾಗಿ ಏನು ತೊಂದರೆ ಇರೋಲ್ಲ. ಬಟ್ ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಕೈಯಾಗೆಲ್ಲ ಸಿಡಿತು ಅಂತ ಹೇಳಿದ್ರೆ ಬೊಬ್ಬೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮತ್ತು ಮಕ್ಕಳೇನಾದರೂ ಇದ್ದರೆ ಹತ್ರ ಮಕ್ಕಳೆಲ್ಲ ಇಟ್ಕೊಳ್ಳೋ ಅಂಥದ್ದು ಬೇಡ.
ನಾನಿವಾಗ ತುಂಬ ನುಣ್ಣಗೆ ಅದನ್ನೆಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡ್ರಾಯ್ತು. ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಹಾಕೋದ್ರಿಂದ, ಹಾಗಾಗಿ ಸೇರಿಸ್ಕೊಳ್ತೀನಿ. ಇದಿಷ್ಟನ್ನು ಇವಾಗ ಕುದಿಯೋದಕ್ಕೆ ಬಿಡಬೇಕು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟಿಗೆ ಮಾಡಿಕೊಂಡ್ರೆ ಆಯಿತು. ಅಂದರೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಏನಾದರೂ ಮನೇಲಿ ತರಕಾರಿಗಳೇ ಇಲ್ಲ ಅಂತ ಅನಿಸ್ದಾಗ, ಅಥವಾ ಈ ಚಟ್ನಿ ಎಲ್ಲ ರುಬ್ಕೊಟ್ರೆ ತಿನ್ನಲ್ಲ ಅಂತ ಏನಾದ್ರು ಅನಿಸ್ದಾಗ, ಅಥವಾ ಒಂದೇ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಡುಗೆನ ಅಂತ ಏನಾದ್ರು ಅನಿಸ್ದಾಗ ಈ ರೀತಿಯಾಗಿ ಟ್ರೈ ಮಾಡಿ. ಸೂಪರಾಗಿರುತ್ತೆ. ಹೇಗೆ ಬಂತು ಅಂತೇಳಿ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಇಡ್ಲಿ ರೆಡಿಯಾಗುವಷ್ಟರಲ್ಲೇ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ. ಮತ್ತು ಅದೊಂದು ಇದೊಂದು ಹೆಚ್ಚತಕ್ಕಂಥದ್ದು ಸಮಸ್ಯೆ ಏನೂ ಇರೋದಿಲ್ಲ. ಡೈರೆಕ್ಟಾಗಿ ನಾವು ಏನು ಆ ಪಾಟಲ್ಲಿ ಏನು ಹಾಕಿರ್ತೀವಿ ಅಷ್ಟರಲ್ಲೇ ನಮಗೆ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ. ನಾನು ಇಡ್ಲಿಗೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ, ಬೇಯೋದಕ್ಕೆ ಇಟ್ಟಿದ್ದೆ ಅಲ್ಲ, ಅದು ರೆಡಿ ಆಗೋ ಅಷ್ಟರಲ್ಲೇ ಇಲ್ಲಿ ನನಗೆ ಸಾಂಬಾರು ಕೂಡ ರೆಡಿಯಾಗಿತ್ತು. ಹಾಗಾಗಿ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಯಾಕಂತೇಳಿದ್ರೆ ಜಾಸ್ತಿ ಟೈಮು ಸಹ ತಗೊಳ್ಳೋದಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇರೋದಿಲ್ಲ. ಏನಾದ್ರೂ ಬೇಗ ಲೇಟಾಗಿ ಎದ್ಬಿಟ್ಟಿದ್ದೀವಿ, ಬೇಗ ರೆಡಿ ಆಗಬೇಕಂತೇನಾದ್ರು ಆದರೆ ಈ ರೀತಿಯಾಗಿ ನಾವು ಸಾಂಬಾರನ್ನು ಮಾಡ್ಕೋಬೋದು. ಹಾಗೆ ವಾಕಿಂಗ್ ಹೋಗಬೇಕಿತ್ತು, ಟಿಫನ್ ಎಲ್ಲ ಮುಗ್ದಿತ್ತು. ಹೋಗುವಂಥ ಟೈಮಲ್ಲಿ ಒಂದೆರಡು ಬಾದಾಮಿಗಳು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೆ. ಸಮ್ಟೈಮ್ಸ್ ಎದ್ದ ತಕ್ಷಣವೇ ನೆನೆಸಿಟ್ಟಿದ್ರೆ ಎಲ್ಲರಿಗೂ ಸಹ ಕೊಟ್ಟಿರ್ತೀನಿ. ಇನ್ ಕೇಸ್ ಮರ್ತೋಗಿತ್ತು ಅಂತ ಹೇಳಿದ್ರೆ ಏನು ಪರವಾಗಿಲ್ಲ, ಅದು ನೆನೆಸೇ ಇಡಬೇಕಂತೇನಿಲ್ಲ. ಒಂದು 2-3 ಬಾದಾಮಿಯನ್ನು, ಒಂದು 5-6 ಬಾದಾಮಿಯನ್ನು ತಿಂದ್ಬಿಟ್ಟು ಹೋಗ್ತೀನಿ. ಮತ್ತು ಬಂದು ಸ್ವಲ್ಪ ಫ್ರೂಟ್ ಇತ್ತು, ಒಂದು 11 o'clock ಅಷ್ಟರಲ್ಲಿ ಕಟ್ ಮಾಡಿ ಇಡೋಣ. ಮತ್ತು ಫ್ರೀಯಾಗಿದ್ದೆ ಅಲ್ಲ ಮಧ್ಯಾಹ್ನ ಅಡುಗೆ ಮಾಡೋ ಅಷ್ಟರಲ್ಲಿ, ಅದನ್ನು ಕಟ್ ಮಾಡಿ ಇಟ್ಬಿಡೋಣ, ಮತ್ತು ಮಕ್ಕಳು ಬಂದರೆ ಸಾಯಂಕಾಲ ತಿಂತಾರೆ ಅಂತೇಳಿ. ಹಾಗೆ ನಾನು ಮಾರ್ನಿಂಗ್ ಯಾವುದೇ ರೀತಿಯಾದಂಥ ಫ್ರೂಟನ್ನು ಟಿಫನ್ ಜೊತೆ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ಸಹ ಕಟ್ ಮಾಡಿ ಮುಗಿಸ್ಕೊಂಡೆ. ಮತ್ತು ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಸಂತೋಷ್ ಅವರು ಬಂದಿರಲಿಲ್ಲ ಊಟಕ್ಕೆ ಅಂತೇಳಿ, ಹಾಗಾಗಿ ಏನು ಅಡುಗೆನೇ ಮಾಡೋದು ಬೇಡ ಅಂತ ಅಂದ್ಕೊಂಡು ಇದೊಂದು ಕಟ್ಲೆಟನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒನ್ ಟೈಮ್ ನೀವೇನಾದ್ರೂ ಈ ರೀತಿ ಕಟ್ಲೆಟ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ವಾ, ಇದನ್ನು ರೆಡಿ ಮಾಡಿ ಇಟ್ಕೊಬಿಟ್ರೆ ಮತ್ತೆ ಒಂದು 2-3 ದಿನ ಇದನ್ನೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ರವೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ತುರಿದಿರ್ತಕ್ಕಂಥ ಕ್ಯಾರೆಟನ್ನು, ತುರಿದಿರ್ತಕ್ಕಂಥ ಪನ್ನೀರನ್ನು, ಹಾಗೆಯೇ ಕಾರ್ನ್ ಇತ್ತು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಊಟ ಏನಾದರೂ ಮಾಡಬೇಕಂತಿರುತ್ತಲ್ಲ ಮಧ್ಯಾಹ್ನಕ್ಕೆ, ಇವಾಗ ಊಟ ತಿನ್ನೋ ಬದಲು ಇದನ್ನೇ ತಿಂದ್ರೂ ಸಹ ಹೊಟ್ಟೆ ತುಂಬಿರುತ್ತೆ. ಫಸ್ಟ್ ಇದನ್ನು ತಿಂದ್ಬಿಟ್ಟು ಇನ್ ಕೇಸ್ ಏನಾದರೂ ಹಸಿವು ಆಗ್ತಾ ಇದೆ ಅಂತ ಅನ್ಸಿದ್ರೆ ಬೇರೆ ಏನು ಅಡುಗೆ ಮಾಡಿರ್ತೀರೋ ಅದನ್ನು ತಿನ್ಕೋಬೋದು. ಆದರೆ ಹಸಿವು ಆಗ್ತಾ ಇದ್ರೂ ಸಹ ಅದನ್ನು ಬಿಟ್ಟು ತಿಂದಿರೋ ಏನಾದರೂ ಇದ್ದರೆ ನೆಕ್ಸ್ಟ್ ಟೈಮಿಂದ ನೀವು ಅದನ್ನು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಸೊ ಒಂದೇ ರೀತಿಯಾದಂಥ ಫುಡ್ಗಳಿಗೆ ಇರಬೇಡಿ. ನೀವೇನು ತಿನ್ನಬೇಕು ಅನಿಸುತ್ತೋ ತಿನ್ನಿ. ಫಸ್ಟ್ ಇದನ್ನು ತಿಂದುಬಿಟ್ರೆ, ಎಲ್ದಿ ಇರೋದನ್ನು ಫಸ್ಟ್ ತಿಂದುಬಿಟ್ರೆ ಮತ್ತು ಆಮೇಲೆ ಸ್ವಲ್ಪ ರೈಸ್ ಊಟ ಮಾಡಿದ್ರೆ ಏನು ತೊಂದರೆ ಆಗೋಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು, ನೀರನ್ನು ಸೇರಿಸ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅಥವಾ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಟೈಮ್ ಆದ್ರೂ ಇದನ್ನು ನೀಟಾಗಿ ಮುಚ್ಚಿಟ್ಬಿಟ್ರೆ ಆ ರವೆ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಸೆಟ್ ಆಗಿರುತ್ತೆ. ಇವಾಗ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದೇ ಒಂದು ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ ಅಷ್ಟೇ, ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಒಂದೇ ಒಂದನ್ನು ತಗೊಂಡಿದ್ದೀನಿ. ಎಲ್ಲರಿಗೂ ಮಾಡ್ಕೊಡೋದಿದ್ರೆ ಜಾಸ್ತಿ ತಗೊಳ್ಳಿ, ಎಷ್ಟು ಬೇಕಿರುತ್ತೋ ಒಬ್ಬೊಬ್ಬರಿಗೆ ಒಂದೊಂದು ಅಂತೇಳಿ ಎಷ್ಟು ಜನ ಇರ್ತೀರೋ ಆ ರೀತಿಯಾಗಿ ತಗೊಳ್ಳಿ. ಮೊದಲಿಗೆ ಇದನ್ನು ನಾನು ರೌಂಡಕ್ಕೆ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಲೈಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಉಳಿಯುತ್ತಲ್ವ ಕ್ಯಾಪ್ಸಿಕಮ್, ಅದನ್ನು ಸ್ಲೈಸ್ ಮಾಡೋದಕ್ಕಾಗೋದಿಲ್ಲ. ಅದನ್ನು ಸಣ್ಣ ಸಣ್ಣದಾಗಿ ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡು ನಾನು ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದನ್ನೇನು ವೇಸ್ಟ್ ಮಾಡೋದಿಲ್ಲ. ನೋಡಿ ಇವಾಗ ಇಷ್ಟು ಥಿಕ್ನೆಸ್ ಆಗಿದೆ. ಇದು ಒಂದು 1/2 hour ಬಿಟ್ಟಿದ್ದೆ. ಇವಾಗ ಇದ್ರ ಜೊತೆ ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದೆ ಅಲ್ವಾ, ಅದು ಕ್ಯಾಪ್ಸಿಕಮನ್ನು ಕಟ್ ಮಾಡಿದ್ದೆ ಕೊನೆಯಲ್ಲಿ ಉಳಿದಿತ್ತಲ್ವ, ಅದನ್ನು ಕಟ್ ಮಾಡಿರೋದನ್ನು ಸಹ ನಾನಿಲ್ಲಿ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ಸಿಕಮನ್ನು ಸ್ಲೈಸ್ ಥರ ಮಾಡ್ಕೊಂಡು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದ್ರ ಜೊತೆ ಸೇರಿಸ್ಬಿಟ್ಟು ಕಟ್ಲೆಟನ್ನು ಮಾಡ್ಕೋಬೋದು. ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು.
ಬಟ್ ಈ ರೀತಿಯಾಗಿ ಸ್ಲೈಸ್ ಥರ ಮಾಡ್ಕೊಂಡು ಕಟ್ ಮಾಡಿಕೊಂಡು ಕಟ್ಲೆಟನ್ನು ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಜ್ಜಿ ಎಲ್ಲ ತಿಂತೀವಲ್ವ, ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ತಿಂತೀವಲ್ಲ, ಆ ಥರ ಫೀಲ್ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಈ ಥರ ಬೇಡ ಅಂತ ಅನಿಸಿದ್ರೆ ಡೈರೆಕ್ಟ್ ಸಣ್ಣದಾಗೇ ಹೆಚ್ಚಿಬಿಟ್ಟು ಡೈರೆಕ್ಟ್ ಅದ್ರ ಜೊತೆನೇ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 2-3 ಟೈಮ್ಸು, ಒಂದು 2-3 ಡೇಸ್ ಅಷ್ಟು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಇಲ್ಲ ಅಂತೇಳಿದ್ರೆ ಡೈಲಿ ನನಗೆ ಟೈಮ್ ಇದೆ ಇದೆಲ್ಲ ತುರ್ಕೊಳ್ಳೋದಕ್ಕೆ ಅಂತೇಳಿದ್ರೆ ಆ ರೀತಿಯಾಗಿ ಬೇಕಾದ್ರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತವೆ ಎಲ್ಲ ಕಾಯಿಸ್ಬಿಟ್ಟು ಇವಾಗ ನಾನು ಕ್ಯಾಪ್ಸಿಕಮ್ಮನ್ನು ಇಟ್ಟು ಅದ್ರ ಜೊತೆ ಅದ್ರ ಒಳಗಡೆ ಏನು ಮಾಡ್ತಾ ಇದ್ದೀನಿ, ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಎಲ್ಲ ಏನೂ ಇರೋದಿಲ್ಲ. ಸ್ವಲ್ಪ ನಾವು ಆಯಿಲ್ ಎಷ್ಟು ಸ್ಪ್ರೆಡ್ ಮಾಡಿರ್ತೀವೋ ತವಾಗೆ ಅಷ್ಟೇ ಸಾಕು. ಅದಾದಮೇಲೆ ಸ್ವಲ್ಪ ಇದ್ರ ಮೇಲೆ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೇಕಂದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಏನಿಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಎರಡೂ ಕಡೆ ತಿರುಗಿಸ್ಕೊಂಡು ನೀಟಾಗಿ ಎಲ್ಲ ಸ್ವಲ್ಪ ಬೇಯೋ ತನಕ ನಿಧಾನವಾಗಿ ಬೇಯಿಸ್ಕೊಂಡ್ರೆ ನಮಗೆ ಕಟ್ಲೆಟ್ ರೆಡಿಯಾಗಿಬಿಟ್ಟಿರುತ್ತೆ. ಮತ್ತು ಯಾವಾಗಲಾದರೂ ಬಜ್ಜಿ ಎಲ್ಲ ತಿನ್ನಬೇಕು ಅನ್ನೋ ಫೀಲ್ಸ್ ಎಲ್ಲ ಬರುತ್ತಲ್ವ, ಆ ಟೈಮಲ್ಲೂ ಅಷ್ಟೇ ತುಂಬ ಕಟ್ಟುನಿಟ್ಟಾಗಿ ಏನಾದ್ರೂ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತಾರೆ, ಆಯಿಲೆಲ್ಲ ತಿನ್ನೋದಿಲ್ಲ, ಆಯಿಲ್ ಫ್ರೈ ಆಗಿರ್ತಕ್ಕಂಥದ್ದು ಎಲ್ಲ ತಿನ್ನೋಲ್ಲ ಅಂತ ಅಂದ್ಕೊಳ್ತಾರಲ್ವ, ಅವ್ರಿಗೆ ಈ ಕ್ರೇವಿಂಗ್ಸ್ ಎಲ್ಲ ಅಂತ ಅನಿಸ್ದಾಗ, ಬೋಂಡಾ ಬಜ್ಜಿ ಎಲ್ಲ ತಿನ್ನಬೇಕಂತ ಅನಿಸ್ದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಎಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ಜಾಸ್ತಿ ಪನ್ನೀರೆಲ್ಲ ಸೇರಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಕೂಡ ಇದರಲ್ಲೇ ನಮಗೆ ಸಿಗುತ್ತೆ. ಹಾಗಾಗಿ ಏನು ಮಾಡ್ಬೋದು, ನಾವು ಈ ರೀತಿಯಾಗಿ ಕಟ್ಲೆಟ್ಸನ್ನು ಯೂಸ್ ಮಾಡಿಕೊಂಡು ಕ್ರೇವಿಂಗ್ಸನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ವೆಯ್ಟ್ ಲಾಸ್ ಅಲ್ದಿರ ಈ ಹೆಲ್ದಿ ಲೈಫ್ ಸ್ಟೈಲಲ್ಲೂ ಕೂಡ ಜಾಸ್ತಿ ನಾವೇನಾದರೂ ಕರೆದಿರ್ತಕ್ಕಂಥದ್ದು ಬೇಡ ಅಂತ ಅನಿಸಿದ್ರೆ ಈ ರೀತಿಯಾಗೂ ಸಹ ಮಾಡ್ಕೋಬೋದು. ಮಕ್ಳಿಗೂ ಸಹ ಅದು ಹೆಲ್ದಿಯಾಗಿರುತ್ತೆ. ಮತ್ತು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮನೆಯವ್ರಿಗೆಲ್ಲರಿಗೂ ಸಹ ಏನಾಗುತ್ತೆ, ಇದು ಯೂಸ್ಫುಲ್ ಆಗುತ್ತೆ. ಇದೇ ರೀತಿಯಾಗಿ ಸಹ ಎಲ್ಲರೂ ಸಹ ಏನು ಮಾಡ್ತಾರೆ, ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ನಾನು ಆಫ್ಟರ್ನೂನ್ಗೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಬಟ್ ಇದಾದಮೇಲೆ ಊಟ ತಿನ್ನಬೇಕಂತ ಅನಿಸಿದ್ರೆ ತಿನ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಏನಂತ ಹೇಳಿದ್ರೆ ಫಸ್ಟೇ ತಿನ್ನೋದ್ರ ಬದಲು ಜಾಸ್ತಿ ರೈಸ್ ಎಲ್ಲ ತಿನ್ಬಿಡ್ತೀವಲ್ವ, ಇದನ್ನು ಫಸ್ಟ್ ಫಿನಿಶ್ ಮಾಡಿಕೊಂಡ್ರೆ ಮತ್ತು ಆಮೇಲೆ ಸ್ವಲ್ಪನೇ ರೈಸ್ ತಿನ್ನಬೇಕಂತ ಅನಿಸುತ್ತೆ, ಆವಾಗ ಅದನ್ನು ತಿನ್ಕೊಂಡ್ರೆ ಏನೂ ಅನಿಸೋದಿಲ್ಲ. ಅದ್ರ ಜೊತೆ ನಾನು ಸ್ವಲ್ಪ ಟೊಮೊಟೊ ಕೆಚಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೇಡ ಅಂತ ಹೇಳಿದ್ರೆ ಹಾಗೇನೇ ತಿನ್ಬೋದು. ಸೊ ಒಂದು ಟೈಮು ಟ್ರೈ ಮಾಡಿ ನೋಡಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ರೆಸಿಪೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಏನಾದ್ರೂ ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ವಿಡಿಯೋದ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ನಾನು. ಅಲ್ಲಿ ತನಕ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದಿನ ಎಲ್ಲ ಶುಭವಾಗಿರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಥ್ಯಾಂಕ್ ಯು.